ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಚನ್ನಗಿರಿಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಹಾಗೆ ಬರ್ತಾ ತುಂಬ ಬಿಸಿಲಿತ್ತು ಅಂತ ಕೇನ್ ಜ್ಯೂಸ್ನ ಕುಡಿತಾ ಇದ್ದೀವಿ. ಕೇನ್ ಜ್ಯೂಸ್ ತುಂಬ ತಂಪು ಅಲ್ವಾ, ಎಲ್ಲರಿಗೂ ಗೊತ್ತಿರೋ ಹಾಗೆ ಜಾಸ್ತಿ ಬಿಸಿಲಿದ್ದಾಗ ಕೇನ್ ಜ್ಯೂಸ್ನೇ ಕುಡಿತಾರೆ. ಹಾಗಾಗಿ ಕೇನ್ ಜ್ಯೂಸ್ನ ನಾವು ಕುಡಿತಾ ಇದ್ದೀವಿ. ಬಂದ್ಬಿಟ್ಟು RCB ಮ್ಯಾಚ್ ಇತ್ತು, IPLದು. ಹಾಗಾಗಿ ನೋಡ್ತಾ ಇದ್ವಿ. ಒಂದ್ಸತಿ DC ವರ್ಸಸ್ ಸೋತಿತ್ತಲ್ವಾ, ಈ ಸತಿ ಅದ್ರ ವರ್ಸಸ್ಸೇ ಮ್ಯಾಚ್ ಇತ್ತು. ಹಾಗಾಗಿ ಅದನ್ನು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀವಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊತ RCB ಮ್ಯಾಚ್ಗೆ ಅಂತಲೇ ಕುರ್ಕುರೆ, ಲೇಸು, ಖಾರ ಎಲ್ಲ ತೊಗೊಂಬಂದು ಕುತ್ಕೊಂಡು ಹೊರಗಡೆ ವರಂಡಾದಲ್ಲಿ ನೋಡ್ತಾ ಇದ್ದೀವಿ ಮ್ಯಾಚ್ನ. ಹಾಗೆ ಇಲ್ಲಿ ಎಲ್ಲ ವಿಕೆಟ್ ಹೋಗ್ಬಿಡ್ತು, ತುಂಬ ಬೇಜಾರಾಗ್ಬಿಡ್ತು ಆವಾಗ. 1 ಸೆಕೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಇಷ್ಟೊತ್ತವರೆಗೂ ವಾಯ್ಸ್ ಓವರ್ ಕೊಟ್ಟಿದ್ದು ನಮ್ಮ ಪಿಂಕು. ಮಮ್ಮಿ ಟ್ರೈ ಮಾಡ್ತೀನಿ, ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಂದರು. ಓಕೆಪ್ಪ ಅಂತ ಒಂದು 30 ಸೆಕೆಂಡ್ಸ್ ಮಾತಾಡಿದ್ದಾರೆ. ಇಲ್ಲಿ ನೋಡಿ, ಮದುವೆಗೆ ಬಂದಿದ್ದೀವಿ. ನಮ್ಮ ಮನೆಯವರೇ ಅಕ್ಕನ ಮಗಳದು ಮದುವೆ. ಮ್ಯಾಚ್ ನಡೀತಿತ್ತಲ್ಲ ಅವತ್ತು ನೈಟೇ. ಸ್ವಲ್ಪ ಹೊತ್ತು ಮ್ಯಾಚ್ ನೋಡಿಬಿಟ್ಟು ರೆಡಿ ಆಗಿಬಿಟ್ಟು ಮದುವೆಗೆ ಬಂದಿದ್ದೀವಿ. ಚೌಟ್ರಿ, ಇದು ಚೆನ್ನಮ್ಮಾಜಿ ಚೌಟ್ರಿ ಅಂತ. ನಮ್ಮ ಮನೆಯಿಂದ ಜಸ್ಟ್ ಒಂದು 2 ಮಿನಿಟ್ಸ್ ಡ್ರೈವ್ ಅಷ್ಟೇ, ವಾಕಬಲ್ ಡಿಸ್ಟೆನ್ಸು ಇದೆ. ಮದುವೆಗೆ ಬಂದಿದ್ದೀವಿ. ಇಲ್ಲೆಲ್ಲ ಶಾಸ್ತ್ರಗಳನ್ನ ಮಾಡ್ತಾಯಿದ್ದಾರೆ. ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟು ಆರತಿ ಮಾಡ್ತಾಯಿದ್ದಾರೆ. ಆರತಿ ಎಲ್ಲ ಆದಮೇಲೆ ಚೌಟ್ರಿಗೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಅದನ್ನು ಮ್ಯಾಚ್ ಇತ್ತಲ್ವ, ನಾನು ಕಾಲೇಜ್ ಮುಗಿಸ್ಕೊಂಡು ಹೇಳ್ತಿದ್ದಾರೆ. ಸೊ ದೂರದ ರಿಲೇಟಿವ್ಸ್ ಥರ ಬಂದಿದ್ದೀರಾ ಮದುವೆಗೆ, ಬೇಗ ಬರಬೇಕಿತ್ತು ಅಂತ. ಏನು ಮಾಡೋದು, ಸ್ವಲ್ಪ ಕೆಲಸಗಳಿರುತ್ತಲ್ವ. ನಮ್ಮ ಮನೆಯಲ್ಲೂ ಸ್ವಲ್ಪ ಏನೋ ಕೆಲಸ ಇತ್ತು. ನಾನು ಕಾಲೇಜಿಂದ ಬಂದು ಲೇಟ್ ಆಯಿತು. ಪರವಾಗಿಲ್ಲ, ನಡೆಯುತ್ತೆ. ನೋಡಿ, ಇಲ್ಲಿ ಚೌಟ್ರಿ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಇದು ಚೌಟ್ರಿ, ತುಂಬ ವಿಶಾಲವಾಗಿದೆ ಅದು. ಸೊ ವಧುವರನ್ನು ಕರ್ಕೊಂಡು ಚೌಟ್ರಿಗೆ ಎಂಟ್ರಿ ಆಗ್ತಿದ್ದಾರೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಡೈರೆಕ್ಟಾಗಿ ನೈಟ್ ಊಟದ್ದೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ದೊಡ್ಡದಿದೆ ಚೌಟ್ರಿ. ಊಟದಲ್ಲೂ ತುಂಬ ವಿಶಾಲವಾಗಿದೆ. ಎಷ್ಟು ಜನ ಬೇಕಾದರೂ ಅಟ್ ಎ ಟೈಮ್ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ತುಂಬ ಥರ ವೆರೈಟಿ ಡಿಶಸ್ನ ಮಾಡಿಸಿದ್ರು. ಕೋಸಂಬರಿ, ಹೆಸ್ರುಕಾಳು ಪಲ್ಯ, ಡ್ರೈ ಫ್ರೂಟ್ಸ್ ಬರ್ಫಿ, ಪನ್ನೀರ್ ಕರಿ, ಮತ್ತು ಕ್ಯಾಶುದು ಒಂದು ಬರ್ಫಿ, ಹೆಸರುಬೇಳೆ ಪಾಯಸ. ನೋಡಿ ಎಷ್ಟು ಚೆನ್ನಾಗಿದೆ ಬರ್ಫಿ. ಸೊ ಡ್ರೈ ಫ್ರೂಟ್ ಬರ್ಫಿ. ಸೊ ನಾವು ಊಟನ ಎಂಜಾಯ್ ಮಾಡ್ತಿದ್ದೀವಿ. ಬೇಸಿಗೆಗೆ ತುಂಬ ಚೆನ್ನಾಗಿತ್ತು, ವೆರೈಟಿ. ತುಂಬ ಸ್ಪೈಸಿ ಇರಲಿಲ್ಲ. ಪಾಲಕ್ ರೈಸು, ಚಪಾತಿ, ಪನ್ನೀರ್ ಕರಿ ಜೊತೆ ಚೆನ್ನಾಗಿತ್ತು. ನಾವೆಲ್ಲ ಊಟ ಮಾಡಿಕೊಂಡು ಸೊ ಆನಿಯನ್ ಪಕೋಡ ಹಾಕ್ತಿದ್ದಾರೆ ನೋಡಿ. ಮಜ್ಜಿಗೆ, ಬೇಸಿಗೆಗೆ ಚೆನ್ನಾಗಿತ್ತು ಮಜ್ಜಿಗೆ. ನೆಕ್ಸ್ಟು ಅನ್ನ, ಸಾಂಬಾರು, ರಸಮು, ಮೊಸರು ಎಲ್ಲ ಇತ್ತು. ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿಂದು ನೋಡಿ, ಐಸ್ ಕ್ರೀಮ್ ನೋಡ್ತಿರ್ಬೋದು, ಐಸ್ ಕ್ರೀಮ್ ತಿಂದು ನೆಕ್ಸ್ಟು ಬೀಡನೂ ಇತ್ತು, ಸ್ವೀಟ್ ಬೀಡ. ನಾನೇನು ತೊಗೊಳ್ಳಿಲ್ಲ ಸ್ವೀಟ್ ಬೀಡ ಎಲ್ಲ, ನಾನು ಅಷ್ಟೋಗಿ ತಿನ್ನಲ್ಲ. ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತಿದ್ದೀನಿ ನೋಡಿ, ಸ್ವೀಟ್ ಬೀಡ. ಸೊ ಹಾಕ್ತಾಯಿದ್ದಾರೆ. ಸೊ ಸ್ವೀಟ್ ಬೀಡ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟು ಬನ್ನಿ ತೋರಿಸ್ತೀನಿ. ಆಲ್ ಯಾವ ಥರ ಇದೆ ನೋಡಿ, ಎಷ್ಟು ಜನ ಊಟ ಮಾಡ್ತಿದ್ದಾರೆ. ನಮ್ಮದೆಲ್ಲ ಊಟ ಆದಮೇಲೆ ಮನೆಗೆ ಹೋದ್ವಿ. ಸೊ ಧಾರೆ ಮುಹೂರ್ತ ಎಲ್ಲ ಆದಮೇಲೆ ನಾವು ಸದಾ ಇಲ್ಲಿ ನಮ್ಮ ಫ್ಯಾಮಿಲಿ, ನಾನು, ನಮ್ಮ ಮನೆಯವರು, ಮಕ್ಕಳೆಲ್ಲ ಹಾಲು ತುಪ್ಪವನ್ನು ಬಿಡ್ತಾಯಿದ್ದೀವಿ. ಈ ಮೂಮೆಂಟ್ ಇದೆಯಲ್ಲ, ಅದು ತುಂಬ ಎಮೋಷನ್ ಅನಿಸುತ್ತೆ. ಹೆಣ್ಣನ್ನು ಎತ್ತಂಥವ್ರಿಗೆ ಮಗಳನ್ನು ಧಾರೆ ಎರೆದು ಕೊಡುವಂತಹ ಸಂದರ್ಭದಲ್ಲಿ ಏನೇ ಆಗಲಿ, ಎಷ್ಟೇ ಇಂಡಿಪೆಂಡೆಂಟಾಗಿ, ಎಷ್ಟೇ ಬೋಲ್ಡಾಗಿ ನಾವು ಹೆಣ್ಮಕ್ಳನ್ನ ಬೆಳೆಸಿದ್ರು, ಮಗಳನ್ನು ಮದುವೆ ಮಾಡಿ ಇನ್ನೊಬ್ಬರಿಗೆ ಜವಾಬ್ದಾರಿ ಒಪ್ಪಿಸ್ತೀವಲ್ಲ, ಆ ಟೈಮು ತುಂಬ ಎಮೋಷನ್ ಅನಿಸುತ್ತೆ. ಆ ಟೈಮು ನನಗೂ ಇದ್ದೀನಿ.
ಮದುವೆ ಆಗಿ 2 ಡೇಸ್ ಆದಮೇಲೆ ಒಂದು 2-3 ಡೇಸ್ ಆದಮೇಲೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, May 1. ಮಕ್ಕಳೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ನಾನೇ ಬೇಡ ಅಂತ ಮನೆಯಲ್ಲೇ ಸಿಂಪಲ್ಲಾಗಿ ಆ್ಯಸ್ ಯೂಶ್ವಲ್ ಎವ್ರಿ ಇಯರು ಮಕ್ಕಳು ಗ್ರೀಟಿಂಗ್ ಕಾರ್ಡ್ನ ಮಾಡಿಕೊಡ್ತಾರೆ, ಸ್ಪೆಷಲಾಗಿ ಸರ್ಪ್ರೈಸ್ ಕೊಡ್ತಾರೆ. ಫಸ್ಟಿಗೆ ತೋರಿಸಿದೆ ನೋಡಿ ಕ್ಲಿಪ್ಪಿಂಗಲ್ಲಿ, ಇಬ್ಬರು ಸೇರಿಕೊಂಡು ಒಂದು ಗ್ರೀಟಿಂಗ್ ಕಾರ್ಡನ್ನು ಮಾಡಿದರು. ಯೂಟ್ಯೂಬಲ್ಲಿ ಅವರು ಶಾರ್ಟ್ಸಲ್ಲಿ ನೋಡಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕ್ರಿಯೇಟಿವ್ ಆಗಿ ಮಾಡ್ತಾರೆ, ಸರ್ಪ್ರೈಸ್ ಕೊಡ್ತಾರೆ, ತುಂಬ ಖುಷಿ ಆಗುತ್ತೆ. ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳಲ್ಲಿ ಕ್ರಿಯೇಟಿವಿಟಿನ ಇವಾಗಲಿಂದನೇ ಬೆಳೆಸಬೇಕು. ಅವ್ರಿಗೆ ಸೆಲೆಬ್ರೇಷನ್ಸ್ ಅಂದ್ರೇನು, ಸರ್ಪ್ರೈಸ್ ಅಂದ್ರೇನು, ಒಂದು ಡೇ ಸ್ಪೆಷಲ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ನಾನು ಮೊದಲಿಂದನೂ ನಮ್ಮ ಮಕ್ಕಳಲ್ಲಿ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ಅವ್ರದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಅಂತಂದರೂ ಎಲ್ಲ ಒಂದು ಬರ್ಡೇಸ್ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ತುಂಬ ಸಿಂಪಲ್ಲಾಗಿ ಮೆಮೊರಬಲಾಗಿ ಅವರು ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ವರ್ಷ ಯೂಟ್ಯೂಬಲ್ಲಿ ಅದನ್ನೊಂದು ಮೆಮೊರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಏನೇನೋ ಕ್ರಿಯೇಟಿವಿಟಿ ಮಾಡ್ತಾಯಿದ್ದಾರೆ. ತಂಬಿಗೆ ಲಿಪ್ಸ್ಟಿಕ್ಕನ್ನು ಹಚ್ಚಿಬಿಟ್ಟು ಹಾರ್ಟ್ ಶೇಪಲ್ಲಿ ಅದನ್ನು ತಂಬ್ ಇಂಪ್ರೆಷನ್ ಕೊಡಿಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ಇಬ್ಬರು ತಂಬಿಗೂ ಲಿಪ್ಸ್ಟಿಕ್ಕನ್ನು ಹಚ್ಚಿದ್ದಾರೆ. ಮನೇಲಿದ್ದಂಥ ಯೂಸ್ ಮಾಡೋಂಥ ಲಿಪ್ಸ್ಟಿಕ್ಕನ್ನು ಹಚ್ಚಿಬಿಟ್ಟು ಒಂದು ಕ್ಯಾಲೆಂಡರ್ ಮಾಡಿಬಿಟ್ಟು ಮೆಮೊರಿ ಥರ ಅವರು ಇಬ್ಬರು ತಂಬ್ ಇಂಪ್ರೆಷನ್ ತೊಗೊಂಡು ಕ್ರಿಯೇಟ್ ಮಾಡ್ತಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗಿ ಈ ವರ್ಷ ಇದನ್ನು ಮಾಡಿರ್ತಾರೆ ಅಂದ್ಕೊಂಡಿರಲಿಲ್ಲ. ಪ್ರತಿ ವರ್ಷವೂ ಅವ್ರು ದೊಡ್ಡವ್ರು ಆದಂಗೆ ಅವ್ರ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ನಂಗೆ ತುಂಬ ಖುಷಿ ಅನಿಸುತ್ತೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇರೋದು. ನಮ್ಮ ಟೈಮಲ್ಲಂತೂ ಯೂಟ್ಯೂಬು, ಈ ಮೊಬೈಲು ಯಾವುದೂ ಆ್ಯಕ್ಸಸ್ ಇರಲಿಲ್ಲ ಒಂದು ಕ್ರಿಯೇಟಿವಿಟಿ ಮಾಡೋದಕ್ಕೆ. ನಮ್ಮದೇ ಆದ ಒಂದು ಕ್ರಿಯೇಟಿವಿಟಿಲಿ ನಾವು ಅದನ್ನು ದೇವಸ್ಥಾನಕ್ಕೆ ಹೋಗೋದು, ಈ ರೀತಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ನೆಕ್ಸ್ಟ್ ಕ್ಲಿಪ್ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ನೋಡಿ, ಸೊ ತಂಬ್ ಇಂಪ್ರೆಷನ್ನಿಗೆ ಸ್ಮೈಲಿ ಮಾಡಿಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ ಅಂತ ಇಬ್ಬರದ್ದು ಇನಿಷಿಯಲ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಮೆಮೊರಿಯಾಗಿ ಇದನ್ನು ಫ್ರೇಮ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಫ್ರೀ ಆಗುತ್ತೋ ಆವಾಗ ಫ್ರೇಮ್ ಹಾಕ್ಬಿಟ್ಟು ಇಡ್ತೀನಿ. ನೋಡಿ ನೆಕ್ಸ್ಟು ಒಂದು ಟೈಮ್ ಲೈನ್ ಅಂತ ಏನೋ ಮಾಡಿದ್ದಾರೆ, ಮೆನಿ ಮೋರ್ ಇಯರ್ಸ್ ಟು ಗೋ ಅಂತ. ಆ್ಯಕ್ಚುಲಿ May 1ಗೆ ನಮ್ಮ ಮದುವೆಯಾಗಿ 20 ವರ್ಷ ಕಂಪ್ಲೀಟ್ ಆಯಿತು. ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ವಿ ಆರ್ ಬೋತ್ ಕಂಪ್ಲೀಟೆಡ್ 20 ಇಯರ್ಸ್ ಟುಗೆದರ್. ಈ 20 ವರ್ಷ ನಾನು ನೆನೆಸ್ಕೊಂಡ್ರೆ ಹಿಂದೆ ತಿರುಗಿ ಎಷ್ಟೋ ಏಳುಗಳು ಬೀಳುಗಳು, ಎಷ್ಟೋ ಜಗಳಗಳು, ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಇದ್ರ ಮಧ್ಯೆ ಎಲ್ಲ 20 ಇಯರ್ಸ್ ಕಂಪ್ಲೀಟ್ ಮಾಡಿರೋದು ನಂಗೆ ತುಂಬ ಖುಷಿ ಅನಿಸುತ್ತೆ. ಇದು ನಮ್ಮದು ಎಂಗೇಜ್ಮೆಂಟ್ ಆದಂತಹ ಫೋಟೋ. T20 ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮಕ್ಕಳು ಕ್ರಿಯೇಟಿವ್ ಆಗಿ ಎಷ್ಟು ಚೆನ್ನಾಗಿ ಗಿಫ್ಟ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ತುಂಬ ಸಿಂಪಲ್ಲಾಗಿ ಮನೇಲೇ ಜಾಮೂನ್ ಮಾಡಿದ್ದೆ, ಅದನ್ನು ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೋತಾ ಇದ್ದೀವಿ. ಇದೊಂದು ಬಾಂಡಿಂಗನ್ನು ನಾನು ಮೊದಲಿಂದನೂ ಕ್ರಿಯೇಟ್ ಮಾಡಿದ್ದೀನಿ ಮಕ್ಕಳಲ್ಲಿ. ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ, ಒಂದು ಸ್ವೀಟ್ ಮಾಡಲಿ, ಒಬ್ರಿಗೊಬ್ರಿಗೆ ತಿನ್ನಿಸ್ಬೇಕು, ಒಬ್ರಿಗೊಬ್ರು ವಿಶ್ ಮಾಡಬೇಕು ಅನ್ನೋದನ್ನು ನಾನು ಕಲಿಸ್ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಟಿ ವಿ ಇಲ್ಲ. ನೀವು ಫಸ್ಟೇ ಕ್ಲಿಪ್ಪಿಂಗಲ್ಲಿ ನೋಡಿದ್ರಿ, ನಾವು ಮ್ಯಾಚನ್ನು ಮೊಬೈಲಲ್ಲಿ ನೋಡ್ತಾ ಇದ್ವಿ. ಯಾಕಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಸೊ ಅದು ಏನಕ್ಕೆ ಅಂತಂದರೆ, ಟೈಮನ್ನು ನಾವು ತುಂಬ ಫ್ಯಾಮಿಲಿ ಸ್ಪೆಂಡ್ ಮಾಡ್ಬೋದು ಮನೇಲಿ. ಟಿ ವಿ ಇಲ್ಲ ಅಂದರೆ, ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಅಂದರೆ ನಮ್ಮ ಮನೆ ಒಳಗಡೆ ಒಂದು ನೆಟ್ವರ್ಕ್ ಸಿಗೋಲ್ಲ. ಅದೊಂದು ಅಡ್ವಾಂಟೇಜು. ಸೊ ಹಾಗಾಗಿ ಮಕ್ಕಳು ಜಾಸ್ತಿ ಕ್ರಿಯೇಟಿವಿಟಿಯಾಗಿ ಏನಾದರೂ ಪೇಂಟ್ ಮಾಡ್ತಿರ್ತಾರೆ, ಡ್ರಾಯಿಂಗ್ ಮಾಡ್ತಿರ್ತಾರೆ. ಸೊ ಈ ರೀತಿ ಸೆಲೆಬ್ರೇಷನ್ ಬಗ್ಗೆ ಆಲ್ವೇಸ್ ಥಿಂಕ್ ಮಾಡ್ತಿರ್ತಾರೆ. ಮನೇನ ನೀವು ನೋಡ್ತಿರ್ಬೋದು, ಸ್ವಲ್ಪ ನೀಟಾಗಿರುತ್ತೆ. ಯಾಕಂದರೆ ನಮ್ಮ ಮಕ್ಕಳದು ಅದರಲ್ಲಿ ತುಂಬ ಡೆಡಿಕೇಶನ್ ಇದೆ ಮನೇನ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ವೀಡಿಯೋಗಳನ್ನೆಲ್ಲ ನಮ್ಮ ಮಕ್ಕಳೇ ವಿಡಿಯೋ ಮಾಡೋದು. ಯಾಕಂದರೆ ಅವರಿಗೆ ಟೈಮ್ ಪಾಸ್ಗೆ ಏನಾದರೂ ಒಂದು ಆಗ್ತಾ ಇರಬೇಕಲ್ವ, ರಜಾ ಬೇರೆ ಇದೆ ಇವಾಗ. ಹಾಗಾಗಿ ನೋಡಿ, ಇವಾಗೆಲ್ಲ ಜಾಮೂನ್ನ ಒಬ್ರಿಗೊಬ್ರು ತಿನ್ನಿಸಿದ್ದಾಯಿತು, ಸೆಲೆಬ್ರೇಷನ್ನು ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಹೊರಡಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಫೈನಲಾಗಿ ಒಂದು ಕ್ಲಿಪ್ಪಿಂಗನ್ನು ಎಲ್ಲರೂ ತೊಗೋತಾ ಇದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನಮ್ಮ ಮನೆಗೆ ಸ್ವಲ್ಪ ನಿಯರು, ಚೌಡೇಶ್ವರಿ ಅಂತ, ಚನ್ನಗಿರಿ ಕೆರೆಯೇರಿ ಚೌಡೇಶ್ವರಮ್ಮ ಅಂತ. ನಾನು ತುಂಬ ನಂಬಿರುವಂತಹ ನಮ್ಮ ಚೌಡಮ್ಮನವರಿವರು. ತುಂಬ ವರ್ಷದಿಂದ ಈ ದೇವಸ್ಥಾನ ಇದೆ. ಇದಕ್ಕೆ ಇದರದೇ ಆದ ಒಂದು ವಿಶೇಷ ಮಹತ್ವ ಇದೆ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ವ್ಲಾಗ್ ಮಾಡ್ತೀನಿ ಚೌಡಮ್ಮನ ದೇವಸ್ಥಾನದ ಬಗ್ಗೆ, ವಿಶೇಷತೆ ಬಗ್ಗೆ. ಚನ್ನಗಿರಿ ಸುತ್ತಮುತ್ತ ಇರೋ ಎಲ್ಲ ಜನಕ್ಕೂ ಈ ದೇವ್ರ ಬಗ್ಗೆ, ಅಮ್ಮನ ಬಗ್ಗೆ ಗೊತ್ತು. ತುಂಬ ವಿಶೇಷವಾದ ಜಾತ್ರೆ ಆಗಿತ್ತು ಲಾಸ್ಟ್ ಮಂತು. ಆ ಟೈಮಲ್ಲಿ ನಾನಿನ್ನು ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ. ಹಾಗಾಗಿ ನಾನು ಅದ್ರ ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ಸ್ನ ಹಾಕೋಕ್ಕಾಗಿಲ್ಲ. ನೋಡಿ, ದೇವಸ್ಥಾನನ ತುಂಬ ಚೆನ್ನಾಗಿ ಈ ವರ್ಷ ಡೆವಲಪ್ ಮಾಡಿದ್ದಾರೆ ಕಮಿಟಿಯವರು. ಈ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಏನೋ ಒಂಥರ ನೆಮ್ಮದಿ. ನೀವು ಈ ದೇವರ ಆಶೀರ್ವಾದ ತಗೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಬಂದರೆ ಖಂಡಿತ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಯಾರ್ಯಾರು ಚನ್ನಗಿರಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಅಮ್ಮನಿಗೋಸ್ಕರ ಒಂದು ಲೈಕ್ ಕೊಡಿ, ನನಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪ್ರಯತ್ನಕ್ಕೋಸ್ಕರ ಒಂದು ಕಮೆಂಟ್ ಕೊಡಿ ಅಂತ
ಕೇಳ್ಕೊತೀನಿ. ದೇವಸ್ಥಾನದಿಂದ ಆದಮೇಲೆ ಪಾರ್ಟಿಗೆ ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬ ಲೇಟ್ ಆಗಿತ್ತು. ಹಾಗಾಗಿ ಗೋಲ್ಗಪ್ಪ ಪಾರ್ಟಿ ಕೊಡ್ತಾಯಿದ್ದೀವಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿನೂ ಪೆಂಡಿಂಗ್ ಇದೆ, ಕೊಡಬೇಕು. ಸೊ ಗೋಲ್ಗಪ್ಪ ತಿನ್ಕೊಂಡು ಅಲ್ಲಿ ಮಸಾಲ ಪುರಿ ತಿನ್ಕೊಂಡು ನೋಡಿ, ನಮ್ಮ ಮನೆ ಹತ್ರ ಎಂಟ್ರೆನ್ಸ್ ಇದು ದುರ್ಗಾ ಆರ್ಚು, ದುರ್ಗಾ ಟು ಶಿವಮೊಗ್ಗ ರೋಡು. ನಮ್ಮ ಮನೆ ಹತ್ರನೇ ಇಲ್ಲೊಂದು ಹೋಟೆಲ್ ಇದೆ, ನಂದಿ ಗ್ರ್ಯಾಂಡ್ ಅಂತ, ಫ್ರೂಟ್ ಶಾಪ್ ಇದೆ, ಒಂದು ಬೇಕ್ರಿ ಇದೆ, ನೋಡ್ತಿರ್ಬೋದು. ಹಿಮ್ಮಂಗೆ ಐಸ್ ಕ್ರೀಮ್ ತಿನ್ನಬೇಕು. ಐಸ್ ಕ್ರೀಮ್ ತಿನ್ನೋಣ ಅಂತ ಬೇಕ್ರಿಗೆ ಬಂದರೆ ನೋಡಿ ಏನಾಗಿದೆ ಅಂತ ತೋರಿಸ್ತೀನಿ. ಐಸ್ ಕ್ರೀಮ್ ಫುಲ್ ಖಾಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.